ಯಡ್ಜಾರ್ ತಾಲೂಕಿನ ಕೃಷಿ ನಗರ ಕೂಡ್ಯಾಳ ಗ್ರಾಮದ ಒಂದು ಕರ್ನಾಟಕ ರಾಜ್ಯದ ಪ್ರಯಾಗರಾಜಕ್ಕೆ ಬಂದಿದ್ದೇವೆ. ಪ್ರಯಾಗರಾಜ್ಯದಲ್ಲಿ ಎಲ್ಲವೂ ದರ್ಶನವಾಗಿ ಇಬ್ಬರು ತುಂಬ ಸಂತೋಷಪಟ್ಟಿದ್ದೇವೆ. ಇಬ್ಬರು ಸೈಕಲ್ ಯಾತ್ರಿಗಳು ಪಶ್ಚಿಮ ಬಂಗಾಳದ ಸಿಲಿಗುಡಿಯಿಂದ ಕಾಶಿ, ಮಥುರಾ, ಅಯೋಧ್ಯ, ಪ್ರಯಾಗರಾಜ ಮಾಡಿಕೊಂಡು ಅವರು ಕರ್ನಾಟಕ, ಮಹಾರಾಷ್ಟ್ರ, ದೆಹಲಿ, ಬೆಂಗಳೂರು ಎಲ್ಲ ಭಾರತದಲ್ಲಿ 5,500 ಕಿಲೋಮೀಟರ್ 3 ತಿಂಗಳ ಪ್ರಯಾಣ ಮಾಡ್ತಾ ಇದ್ದಾರೆ. ಅವರ ಒಂದು ಸಾಹಿತ್ಯ, ಸಂಗೀತ, ನೆಲ ಪರಿಸರ ರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹೋರಾಟ ಯಶಸ್ವಿಯಾಗಲಿ ಮತ್ತು ಅದರಂತೆ ಬಸವ ಜಯಂತಿಗೆ ನಮ್ಮ ಕೃಷಿ ಕಲ್ಯಾಣ ನಗರ ಆಳತೋಟ ಕರ್ನಾಟಕದಲ್ಲಿ ಮೇ 11, 12ರಂದು 2 ದಿನಗಳವರೆಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಜವಾರಿ ಸಾವಯವ ನೈಸರ್ಗಿಕ ಕೃಷಿ ಮೇಳ ಸಸ್ಯ ಸಮ್ಮೇಳನ ಹಮ್ಮಿಕೊಂಡಿದ್ದೇವೆ. ಆ ಸಮಾರಂಭದಲ್ಲಿ ಕೂಡ ಭಾಗವಹಿಸಲಿ ಮತ್ತು ಪಶ್ಚಿಮ ಬಂಗಾಳದ ಆಡಳಿತದಲ್ಲಿ ಬಹಳಷ್ಟು ಸುಧಾರಣೆ ತಂದಿದ್ದಾರೆ ಅಂತಕ್ಕಂಥ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರು ಅಲ್ಲಿನ ರೈತರ, ಬಡವರ, ಕೂಲಿ ಕಾರ್ಮಿಕರ ಸಮಸ್ಯೆಗಳು ಸ್ಪಂದಿಸಿದ್ದಾರೆ. ಅಲ್ಲಿ ಒಂದು ಗುಂಡಾಗಿರಿ, ಮೀಟರ್ ಬಡ್ಡಿ ಮತ್ತು ಸಮಸ್ಯೆಗಳೆಲ್ಲ ಬಗೆಹರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂಥ ಒಂದು ಆಡಳಿತ ದೇಶದಾದ್ಯಂತ ಬರಲಿ ಮತ್ತು ರೈತರ, ಬಡವರ ಒಂದು ಕಿರುಕುಳ, ಹಿಂಸೆ ನಿಲ್ಲಲಿ, ರೈತರ ಸವಾಲು ಸಮಸ್ಯೆ ಸಂಕಷ್ಟ ಪರಿಹಾರ ಆಗಲಿ, ರೈತರನ್ನು ಖಾಸಗಿ ಸಾಲದಿಂದ ಮುಕ್ತಗೊಳಿಸಲಿ ಅಂತ ಹೇಳಿ ನಾನು ಈ ಮೂಲಕ ದೇಶದ ಎಲ್ಲ ರಾಜ್ಯಗಳಲ್ಲಿ ವಿನಂತಿಸುತ್ತೇನೆ. ನಮಸ್ಕಾರದೊಂದಿಗೆ ಜೈ ಪ್ರಯಾಗರಾಜ್, ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಭುವನೇಶ್ವರಿ, ಜೈ ಭಾರತ್ ಮಾತಾ.